ನಮಸ್ತೆ ಗೆಳೆಯರೆ, ಎಂಎಂಇ ಕಂಪನಿಯಿಂದ ಶಶಿಕುಮಾರ್ ಮಾತಾಡ್ತಾರೆ. ಇದು ಕಂಬಳಿ ಸೊಪ್ಪಕ್ಕೆ ನಮ್ದು ಮಲ್ಬರಿ ಸ್ಪೆಷಲ್ ಗೇರ್ 1 ಗೇರ್ 2 ಅಂತ ಯೂಸ್ ಮಾಡಿದ್ದಾರೆ. ಸರ್ ನಿಮ್ಮ ಹೆಸರು? ಸರ್ ವೆಂಕಟರೆಡ್ಡಿ ಅಂತ ಕೊಂಗನಹಳ್ಳಿ. ಸರ್ ಇದು ಬೆಳೆ ಬೆಳೆದಿದ್ರಲ್ಲ? ಹೌದು ಸರ್. ನಮ್ದು ಯೂಸ್ ಮಾಡಿದ್ರಲ್ಲ? ಹೌದು ಸರ್, ಯೂಸ್ ಮಾಡಿದ್ವಿ. ಏನೇನು ಯೂಸ್ ಮಾಡಿದ್ರಿ ಸರ್? ಸಾಯಿಲ್ ಗೇರ್ 2 ಬಿಟ್ಟಿದ್ವಿ. ಹೌದು ಸರ್. ಮೊದಲು ಸರಿಯಾಗಿ ಬರ್ತಾ ಇರಲಿಲ್ಲ ಸ್ವಲ್ಪ ಸರ್. ಆಮೇಲೆ ಗೇರ್ 1 ಗೇರ್ 2 ಸರ್ ರೇಷ್ಮೆ ಹುಳನು ಅದೇ ತರ ಇಳುವರಿ ಬರುತ್ತೆ, ಗೂಡು ಚೆನ್ನಾಗಿ ವೇಟ್ ಬರುತ್ತೆ. ಒಂದ್ಸರ್ತಿ ತಗೊಂಡವರು ಮತ್ತೆ ಸೆಕೆಂಡ್ ಮಂತ್ ನಮ್ ತೋಟ ಹುಡ್ಕೊಂಬಂತಾರೆ ಸರ್. ನಮ್ ತೋಟ. ಹೌದಾ? ಹೌದು ಸರ್. ಅದ್ರ ಮುಂಚೆ ಹಿಂಗ್ ಬರ್ತಾ ಇರ್ಲಿಲ್ವಾ? ಸರ್ ಇಲ್ಲ ಸರ್, ಇದಕ್ಕೆಲ್ಲ ಅಮ್ಮಮ್ಮ ಅಂದ್ರು 1 ಎಕರೆ ಆಯ್ತಿದ್ದು. ಇವಾಗ ಆಲ್ರೆಡಿ ಇರೋದು 1 ಎಕರೆ ಅಮ್ಮಮ್ಮ ಅಂದ್ರೆ ಒಂದು 15 ಮೂಟೆ 20 ಮೂಟೆ ಸಾಕ್ತು. ಹೌದು ಸರ್. ಈ ಸರ್ತಿ 40 ಮೂಟೆ ಕೊಟ್ಟಿವಿ ಸರ್. ಎಷ್ಟು ದಿವಸಕ್ಕೆ ಅಂತರ? ಇವಾಗ ಎಲ್ಲ ಕಟಾವ್ ಮಾಡಿದ್ರೆ 2 ತಿಂಗಳು ತಗೊಳುತ್ತೆ. ಒಂದ್ಸರಿ ಕಟಾವ್ ಮಾಡಿ ನಮ್ಗ್ ಬಿಟ್ಟಿದ್ಮೇಲೆ 40 ಡೇಸ್ ಬರ್ ಸರ್. 40 ಡೇಸ್ ಒಂದಿನ 40 ದಿವಸಕ್ಕೆ. ಹೌದು ಸರ್. ಹೆಂಗ್ ಸರ್ ನೀವು ಎಲ್ಲ ನಿಮ್ ಕಂಪನಿ ಹಂಗೈತೆ ಸರ್? ರೈತರು ನಂಬಲ್ಲ ಸರ್. ಇಲ್ಲ ಸರ್, ಬರುತ್ತೆ ಸರ್. 40 ದಿವಸಕ್ಕೆ ಬರ್ತದೆ ಅಂತ ಯಾರು? ಇಲ್ಲ ಬರುತ್ತೆ. ಬದಲು ನಮ್ದು ನಿಮ್ದು ಬಿಡ್ತಿದ್ದಾಗ ಚಿತ್ರಗೋರ ಕೊಡು, ಕಾಂಪ್ಲೆಕ್ಸ್ ಕೊಟ್ಟು ಸರ್ 62 ದಿವಸ ಏನು ಕಟಿಂಗ್ ಆಗ್ಬೇಕಂತ ಕಟಿಂಗ್ ಆಗ್ತಾ ಇದ್ದು. ನಿಮ್ದು ಅಮ್ಮಮ್ಮ ಎವಿ ಅಂದ್ರ 45 ದಿವಸ ಒಳಗಡೆ ಬರೀ ಕಂಪ್ಲೀಟ್ ಬರುತ್ತೆ. 2 ಕ್ಯಾನ್ ಬಿಟ್ಟಿದ್ದೀರಾ? ಹ್ಞೂ ಸರ್, ಅಷ್ಟೇ 2 ಕ್ಯಾನ್. ಇನ್ನೇನು ಬಿಟ್ಟಿಲ್ಲ? ಇಲ್ಲ ಸರ್. ತಿಪ್ಪೆಗೊಬ್ಬರ ನೋಡಿ ರೈತರೆ, ಬರೀ 2 ಕ್ಯಾನ್ ದಲ್ಲಿ 40 ದಿವಸದಲ್ಲಿ ರೇಷ್ಮೆ ಬೆಳೆ ತೆಗೆದಂತ ರೈತರು ಇವರು ವೆಂಕಟರೆಡ್ಡಿ ಅಂತ. ಥ್ಯಾಂಕ್ ಯು ಸರ್. ಬೇರೆ ರೈತರು ನಂಬ್ತಾ ಇಲ್ಲ. ರೇಷ್ಮೆಗಂತೂ ಏನ್ ಬಿಡಪ್ಪ 50 ಕೆಜಿ ಮೂಟೆ ಹಾಕಿದ್ರೆ ಮಾತ್ರ ಬರ್ತೈತೆ ಅಂತ ಹೇಳ್ತಾ ಇದಾರೆ. ಈಗ ಯಾರು ನಂಬ್ತಾ ಇಲ್ಲ. ಈಗೆಲ್ಲ ದಯವಿಟ್ಟು ಈ ಮಲ್ಬರಿ ಸ್ಪೆಷಲ್ ಗೇರ್ 1 ಗೇರ್ 2 2 ಮಾತ್ರ ಬಿಡ್ರೆ, ಒಂದು ಸರಿ ಬಿಟ್ರೆ ನಿಮ್ಗೂ ಗೊತ್ತಾಗುತ್ತೆ. ಕಣ ನೀವು ನಿಮ್ ಬಿಟ್ಮೇಲೆ ಗೊತ್ತಾಗಿತ್ತು. ಬೇರೆ ರೈತರು ಬಿಟ್ರೆ ತಾನೇ ಗೊತ್ತಾಗೋದ. ಬಿಟ್ಟಿಲ್ಲ ಅಂದ್ರೆ ಗೊತ್ತಾಗ್ತೈತಾ? ನಾನು ಹೇಳಿದ್ರೆ ನೀವು ನಂಬ್ತಾ ಇರ್ಲಿಲ್ಲ. ಇಲ್ಲ ಸರ್, ನಿಜಾನೆ. ಏನ್ ಹೇಳ್ತೀರಾ ರೈತರಿಗೆ? ರೇಷ್ಮೆ ಬೆಳೆ ಅಂತ ರೈತರಿಗೆ ಈಗ ತಿಂಗಳಾದ್ಮೇಲೆ ಸಂಬಳ ಬರೋಂಥದ್ದು ಗೌರ್ಮೆಂಟ್ ಎಂಪ್ಲಾಯಿಗೆ, ರೇಷ್ಮೆ ಅವ್ರಿಗೂ ಅಷ್ಟೇ. ತಿಂಗಳಾದ್ರೆ ಸಂಬಳ ಬಂದಂಗೆ ರೇಷ್ಮೆ ಬೆಳೆಯವ್ರು ಬರ್ತಿದೆ. ಅವ್ರಿಗೆ ಏನ್ ಹೇಳ್ತೀರಾ? ಈ ಸಾಯಿಲ್ ಕಂಪ್ನಿ ಅವ್ರದ್ದು ಒಂದು ಅರ್ಧ ಅಡಿ ಸೊಪ್ಪು ಬಂದ ತಕ್ಷಣ ಇದನ್ನ ಬಿಡಿ, ಆಮೇಲೆ ಪಿಕಪ್ ಆಗೋಗ್ಬಿಡುತ್ತೆ. ಓನ್ಲಿ 45 ಡೇಸ್ ಒಳಗಡೆ ಕಟಿಂಗ್ ಬರುತ್ತೆ ಅಂತ ಹೇಳ್ಬೇಕು ಸರ್. ಈ ಥಿಕ್ನೆಸ್ ಸರ್ ಮಂದ ನೋಡಿ ಸರ್, ಎಲೆ ತೋಟ ಎಲೆ ಮಂದ ನೋಡಿ ತಿನ್ನಕ ಏನ್ ಚೆನ್ನಾಗೈತೋ ನೋಡಿ. ಎಷ್ಟು ಕಪ್ಪಕ್ಕಿದೆ ಅಂದ್ರೆ ಅಷ್ಟೇ ಹೆಲ್ತಿ ಆಗಿದೆ ಮೀನು. ಹೌದೌದು. ಏನು ರೋಗ ಇಲ್ಲ, ಆರೋಗ್ಯ ಸರ್. ರೋಗ ಇಲ್ಲ, ಏನಿಲ್ಲ. ತುಂಬಾ ಥಿಕ್ನೆಸ್ ಇದೆ. ಉಳ್ಳೋಗ ಅಷ್ಟೇ ಒಳ್ಳೆ ಇಳುವರಿ ಬಂದಿದೆ. ಈ ಕಟಾವ್ ಮಾಡ್ತಾ ಇದಾರೆ. ತುಂಬಾ ಹೇಳ್ತಾ ಇದಾರೆ. ಬೇರೆ ಲಾಸ್ಟ್ ಕಟಾವ್ ಆದಾಗ ಹೇಳಿದ್ರಲ್ಲ, ಒಳ್ಳೆ ಇಳುವರಿ. ಪ್ರತಿಯೊಬ್ರು ರೈತರು ತಿಳಿಸಿ, ಯಾಕಂದ್ರೆ 4 ಜನ ಎಲ್ಲಾರು ಬೆಳಿಬೇಕು, ಎಲ್ಲರೂ ಬೆಳಿಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ಒಂದ್ಸರಿ ಯೂಸ್ ಮಾಡಿ ನೋಡಿ ಗೇರ್ 1 ಗೇರ್ 2. ಆಮೇಲೆ ನೀವೇ ಬರ್ತೀರಾ, ನೀವೇ ಹೇಳ್ತೀರಾ ರಿಸಲ್ಟ್ಸ್. ಹಿಂಗಣ ನೀವು ಯೂಸ್ ಮಾಡೇ ಮಾಡ್ತೀರಿ. ಗೊತ್ತಾಗೈತೆ ಇದ್ರ ತಾಕತ್ ಏನಂತ ನಿಮ್ಗೆ ಗೊತ್ತಾಯ್ತು. ಇನ್ನು ಮರ್ತೋಗಲ್ಲ, ನೀವು ಬೇರೆದಕ್ಕೆ ಹೋಗಲ್ಲ. ಇದನ್ನ ನೀವು ಕಂಟಿನ್ಯೂ ಮಾಡೇ ಮಾಡ್ತೀವಿ. ಹೇಳಿ, ಬೇರೆಯವ್ರಿಗೆ ಹೇಳ್ರಿ. ಇಷ್ಟ ದಿನ ನೀವು ಯೂಸ್ ಮಾಡಿದೀರಾ, ಇನ್ನ 4 ಜನ ರೈತರಿಗೆ ಒಳ್ಳೇದಾಗ್ಲಿ. ಸ್ವಲ್ಪ ತಿಳಿಸಿ. 40 ದಿವಸಕ್ಕೆ ಬರ್ತದೆ ಅಂದ್ರೆ ಅವ್ರಿಗೆ ಆಶ್ಚರ್ಯ ಅಲ್ಲ. ಈ ಕಟಾವ್ ಬರ್ತಾ ಇದೆ, ಯಾರು ನಂಬ್ತಾರೆ ನೋಡಿ. ಮತ್ತೆ ಸೊಪ್ಪು ಶೈನಿಂಗ್ ನೋಡಿ, ಗ್ಲಾಸ್ ತರ ಬರ್ತಾ ಇದೆ. ಶೈನಿಂಗ್ ನೋಡಿ, ಶೈನಿಂಗ್. ಹೌದೌದು. ಕುಡಿ ನೋಡಿ ಸರ್, ಹೆಂಗೈತಾ ಕುಡಿ ನೋಡಿ. ಮತ್ತೆ ನೋಡಿ ಈ ಮೀಸೆ ನೋಡ್ರಿ, ಮೀಸೆ ಇದೆಯಲ್ಲ, ಈ ಮೀಸೆ ನೋಡಿ ಹಿಂಗ್ ಬರ್ಬೇಕಿದು ಮೀಸೆ. ಈ ಮೀಸೆ ಸೈಡ್ ಒಂದು ಡ್ಯಾಮೇಜ್ ಇಲ್ಲ ಸರ್. ನೋಡಿ ಕೆಳಗಡೆ ಒಂದು ಡ್ಯಾಮೇಜ್ ಇಲ್ಲ. ಇದು ನೋಡಿ ದಪ್ಪ ಹೆಂಗ್ ಬರ್ತಾ ಇದೆ ನೋಡಿ. ಹೌದು, ಇದು ದಪ್ಪ ಮೇಲೆ ಆದ್ರೂ ಇನ್ನ ದಪ್ಪ ಬರ್ತಾನೆ ಇದೆ. 3-4 ದಿವಸ ಬಿಟ್ರೆ ನಿಮ್ ಹೈಟ್ ಬಂದ್ಬಿಡುತ್ತೆ. ಒಂದು ವಾರದಲ್ಲಿ ಕೊಡಿ ಇದ್ರ ಲೆಕ್ಕ ನೋಡಿದ್ರೆ ಆತರ ಇದೆ, ನಿಮ್ಮ ಹೈಟ್ ಬಂದ್ಬಿಡುತ್ತೆ. ಮೂಟೆ 500 ರೂಪಾಯಿ ಎಷ್ಟು? ಒಂದು 1 ಎಕರೆ ಬರ್ಬೋದು. ಅದ್ರಲ್ಲಿ ಅಂತರ ಆಯ್ತಲ್ಲ, ಅಂತರ 4 ಅಡಿ 6 ಅಡಿ ಐತೆ ಅಂತರ. ಅದ್ರಲ್ಲಿ 1, 2, 3 ಉಣಿದ್ರು ಒಂದೇ ಸರ್ತಿ. ಏನು ಮಾಡಿಲ್ಲ, ಬರೀ ಗೇರ್ 1 ಗೇರ್ 2 ಯೂಸ್ ಮಾಡಿ. ಈ ಫಸ್ಟ್ ರೈತರು ಈ ಟೆಕ್ನಾಲಜಿ ಯೂಸ್ ಮಾಡಿ ಗೇರ್ 1 ಗೇರ್ 2 2 ಯೂಸ್ ಮಾಡ್ಕೊಂಡ್ಬಿಟ್ರೆ, ಅವ್ರು ನೆಕ್ಸ್ಟ್ ಒಂದ್ಸರಿ ಯೂಸ್ ಮಾಡಿದ್ರೆ ನಂಬಿಕೆ ಬಂದ್ಬಿಟ್ರೆ ನೆಕ್ಸ್ಟ್ ಅವ್ರು ಯೂಸ್ ಮಾಡ್ತಾರೆ. ಸರ್ ಇನ್ನೊಂದು ಹುಳ ಬಿಡುತ್ತೆ, ಟ್ರಿಪ್ಸ್ ತಿನ್ನಕ ಎಲ್ಲ ಪಂಪ್ ಎತ್ಕೊಂಡು ಆ ಮುದ್ದು ಇರ ಈ ಮುದ್ದು ಇರ, ಆಮೇಲೆ ಕೊಡಿ ಹುಳು, ಆಮೇಲೆ ಸೀಮೆ ಗಂಜನ ಅದನ್ನ ಮಿಕ್ಸ್ ಮಾಡ್ಕೊಂಡು ಹೊಡಿರಾ ಕಂಟ್ರೋಲ್ ಆಗ್ತದೆ ಅಂತಂದ್ರು. ಮನೆ ಕೇಳಿದ್ರಪ್ಪ ನೀನ್ ಯಾವ್ದು ಹೊಡೆದಿರ ಅಂದ್ರು. ನಾವು ನೀವ್ ಹೇಳ್ದಂಗೆ ಈ ಮೂತ್ರನ ಹೊಡೆದಿರಪ್ಪ, ಸೀಮಾಸಿಗೆ ಮೂತ್ರ ಏನು ಹೊಡೆದಿಲ್ಲ ನೀವು. ಇಲ್ಲ ಸರ್, ಟ್ರಿಪ್ಸ್ ಬಂದಿಲ್ಲ ಇದರಲ್ಲಿ. ಇಲ್ಲ ಬಂದೇ ಇಲ್ಲ ನೋಡ್ರಿ. ಎಲ್ಲ ಬೆತ್ಕೊಂಡ್ಬಿಟ್ಟು ಅದೇ ಬಂತೆ ಹುಳು ಇನ್ನೊಂದು ಟೈಪ್ ಮೊಟ್ಟೆ ಇಟ್ಕೊಂಡು ಕೂಡಿ ಇಟ್ಕೊಂಡ್ಬಿಡವು. ಅದು ನಮ್ ತೋಟದಲ್ಲಿ ಇಲ್ಲ. ಹ್ಞೂ ಸರ್, ಆಶ್ಚರ್ಯ ಸರ್ ಇದು. ನೋಡ್ರಿ ಯಾವ ತರ ಮ್ಯಾಜಿಕ್ ಇದು. ಎಲ್ರು ಏನು ಔಷಧಿ ಹೊಡೆದ
ಇಂದ್ರ ಇದೇ ಇಲ್ಲ ಗಣ್ಣು ಇದೆ ಬಂತೆ ಉಳಿವಿಲ್ಲ ಏನು ಕುಡಿ ತಿನ್ನೋ ಉಳಿವಿಲ್ಲ ಅಂದ್ರೆ ನಾವು ಮೂತ್ರ ಮಾಡಿದ್ರಪ್ಪ ಸುಗಮೂತ್ರ ಇದು ಮಾತ್ರ ಬಿಟ್ಕೊಟ್ಟಿಲ್ಲ. ನೆಕ್ಸ್ಟ್ ಹೇಳ್ರಿ ನೀವು ದಯವಿಟ್ಟು ಎಲ್ಲಾರ್ಗು ಹೇಳ್ರಿ. ನೋಡ್ರಿ ನಿಮ್ ತೋಟ ಹೆಂಗಿದೆ ಅಂದ್ರೆ ಒಳ್ಳೆ ಚಿನ್ನ ಇದ್ದಂಗಿದೆ ನೋಡಿ. ಒಂದು ಇದು ಡಿಫ್ರೆನ್ಸ್ ಇಲ್ಲ. ಬ್ಲಾಕ್ ಶೈನಿಂಗ್ ನೋಡಿ. ನೋಡಿ ಶೈನಿಂಗ್ ಹೆಂಗ್ ಹೊಡಿತಾ ಇದೆ, ಎಣ್ಣೆ ಹಚ್ಚದಂಗಿದೆ ನೋಡಿ ಅಲ್ವಾ. ಲಾಸ್ಟ್ ಇದೇ ಪಕ್ಕದಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಮಲ್ಬರಿದು. ನಮ್ದು ಗೇರ್ಸ್ ಯೂಸ್ ಮಾಡಿದ್ರು, ಇದರಲ್ಲಿ ಬೇರೆ ಗೇರ್ಸ್ ಯೂಸ್ ಮಾಡಿಲ್ಲ. ಇದ್ರಲ್ಲಿ ಡಿಫ್ರೆನ್ಸ್ ಏನ್ ಹೇಳಿ ಏನ್ ನೋಡ್ಬೇಕಂದ್ರೆ ನೋಡಿ, ಟ್ರಿಪ್ಸ್ ಇದರಲ್ಲಿ ಟ್ರಿಪ್ಸ್ ಇದೆ, ಮತ್ತೆ ಡೆವಲಪ್ಮೆಂಟ್ ಇಲ್ಲ ಸುಳಿ, ಮತ್ತೆ ಪ್ರಾಬ್ಲಮ್ ಶೈನಿಂಗ್ ಇಲ್ಲ. ಡೆವಲಪ್ಮೆಂಟ್ ಒಂದು ಏರುಪೇರ್ ಇದೆ ಮೀನು, ಅದು ಯೂನಿಫಾರ್ಮ್ ಲೆವೆಲ್ ಒಂದೇ ಲೆವೆಲ್ ಇದೆ. ಇದು ಒಂದು ಏರುಪೇರು, ಮತ್ತೆ ಈ ಥಿಕ್ನೆಸ್ ಇಲ್ಲ ಮೀನು. ಇದ್ರಲ್ಲಿ ರೋಗ ನೋಡಿ ಎಷ್ಟು ಕಾಣಿಸುತ್ತೆ ಒಂದು ಎಲೆಯಲ್ಲಿ. ಇವಾಗ ಅದ್ರಲ್ಲೇ ನೋಡ್ಸಿದ್ವಿ, ಅದ್ರಲ್ಲಿ ಏನಿಲ್ಲ ಸರ್, ಎಲ್ಲ ಮಿಲಿಟರಿ ಇದ್ದಂಗೆ ಇದೆ. ಇದು ಸುಳಿ ನೋಡಿ, ಸುಳಿನೂ ಇಲ್ಲ, ಸುಳಿ ಪ್ರಾಬ್ಲಮ್. ಸೇಮ್ ಎಲ್ಲ ಒಂದೇ ತರ, ಒಂದು ಹೈಟ್ ಒಂದು ಕಮ್ಮಿ ಡಿಫ್ರೆನ್ಸ್ ಏರುಪೇರ್ ಇದೆ. ಇದು ಹೈಟ್ ಇದೆ, ಇದು ಏರುಪೇರ್ ಇದೆ. ಹೌದು ಸರ್, ಸಿಕ್ಕಾಪಟ್ಟೆ ಇದೆ, ಟ್ರಿಪ್ಸ್ ತುಂಬಾ ಇದೆ. ಈಗ ಅದ್ರಲ್ಲಿ ಏನಿಲ್ಲ, ಬರೀ ಗೇರ್ಸ್ ಮಾತ್ರ ಯೂಸ್ ಮಾಡಿದ್ರು. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಏನು ಸ್ಪ್ರೇನು ಮಾಡಿಲ್ಲ. ಇದ್ರಲ್ಲಿ ಎಲ್ಲ ಗೊಬ್ಬರಗಳು ಹಾಕಿದ್ದಾರೆ, ಗೊಬ್ಬರಕ್ಕೆ ಬೇರೆ ಸ್ಪ್ರೇನು ಮಾಡಿದ್ದಾರೆ, ಸ್ಪ್ರೇನು ಮಾಡಿದ್ದಾರೆ. ಕೆಳಗಡೆ ಹಣ್ಣೆಲ್ಲ ಕಾಣಿಸ್ತಿದೆ. ಇದು ಮಳೆ ಇಲ್ಲ, ಒಂದಡಿ ಇಲ್ಲ ಸೊಪ್ಪು, ಒಂದಡಿ ಇಲ್ಲ ನೋಡಿ. ಹೌದೌದು, ಒಂದಡಿ ವೇಸ್ಟ್ ಆಗ್ಬಿಡ್ತದೆ, ಇಲ್ಲಿ ಕೊಟ್ಟೋಗುತ್ತೆ, ಆಮೇಲೆ ಇಲ್ಲಿ ಕೊಟ್ಟು ಮೇಲೆ ಹೋಗುತ್ತೆ. ತಗೊಂಡ್ರು ಮೂಟಿಗೆ ಲೆಕ್ಕಲ್ಲ, ನಮ್ಗೆ ಲಾಸ್ ಆಗುತ್ತೆ. ಮತ್ತೆ ಹುಳ ಇಳುವರಿ ಬರಲ್ಲ, ಹೌದೌದು, ಕ್ವಾಲಿಟಿ ಬರಲ್ಲ. ಹುಳ ಸೇಮ್ ಕಟಿಂಗ್ ಆಗ್ತಿದೆ, ಅದು ಕಟಿಂಗ್ ಇವಾಗ ಕಟಿಂಗ್ ಆಗ್ತಿದೆ, ಇದು ಕಟಿಂಗ್ ಆಗ್ತಿದೆ. ಈ ಡಿಫ್ರೆನ್ಸ್ ನೋಡಿ. ಹೌದೌದು, ಇಲ್ಲಿ ಹೈಟ್ ಇದೆ, ಇಲ್ಲಿ ಹೈಟ್ ಇಲ್ಲ. ಇಲ್ಲಿ ಹಿಂಗಾಗಿದೆ. ಇಲ್ಲಿ ಮೇಲೆ ಇದೆ ಸುಳಿ ನೋಡಿ, ಇಲ್ಲಿ ಎಲೆಲ್ಲ ಮುಗ್ಕೊಂಡ್ಬಿಡುತ್ತೆ ನೋಡಿ ಕೆಳಗಡೆ. ಇನ್ನು ಮೇಲೆ ಇದು ಬರಲ್ಲ ಸುಳಿ, ಇಷ್ಟೇ ಲಾಸ್ಟ್. ಅದ್ರಲ್ಲಿ ಇದು ಕಾಂಡನ ಇಲ್ಲೇನೋ ಕೊರಿತಾ ಇರ್ತದೆ, ಇದನ್ನು ಕುಂಟಿತಾ ಇದ್ದಿಲ್ಲ, ಇಲ್ಲಿ ಕುಂಟಿತಾ ಇದೆ. ಹೌದು ಸರ್, ನೋಡಿ ಎಲೆ ನೋಡಿ. ಹೌದು, ಡಿಫ್ರೆನ್ಸ್ ಇಷ್ಟೇ. ಹೌದು, ರೈತರು ಯೂಸ್ ಮಾಡಿ ಗೇರ್ 1, 2 ಎರಡು ಮಾತ್ರ ಯೂಸ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ರಿಸಲ್ಟ್. ಹೇಳ್ತೀವಿ. ಇವಾಗ ನಿಮ್ದು ಬೆಳೆದಿದ್ದಕ್ಕೂ ಇದು ಬೆಳೆದಿದ್ದಕ್ಕೂ ಏನ್ ಹೇಳ್ತೀರಾ ಈಗ ಸರ್? ನಮ್ಗೆ ಸಣ್ಣ ಡಿಫ್ರೆನ್ಸ್ ಇದೆ. ಒಂದು ಎಲೆನೂ ಒಂದೇ ಹೈಟ್ ಇದೆ, ಒಂದೇ ಲೆವೆಲ್ ಇದೆ. ಇದ್ರಲ್ಲಿ ಹೆಂಗಿದೆ, ಒಂದ್ ನೋಡಿ, ಇದು ಇಷ್ಟಿದೆ, ಒಂದಿಷ್ಟಿದೆ, ಒಂದಿಷ್ಟಿದೆ. ಇದರಲ್ಲಿ ಒಂದೇ ಬುಡದಲ್ಲೇ ಇಲ್ಲೇ ನೋಡ್ಕೊಳ್ಳಿ, ಎಲ್ಲ ಒಂದೇ ನೀರು. ಅಂಗವಿಕಲ ಸರ್ ಇವರು, ಅಂಗವಿಕಲರು. ನಮ್ಮ ಮನೆಯಲ್ಲಿ ಯಾರು ಅಂಗವಿಕಲ ಇಲ್ಲ, ಯಾರು ಇಲ್ಲ, ಒಂದು ಇಲ್ಲ ಏನಿಲ್ಲ. ಡಾಕ್ಟರ್ ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಗೇರ್ 1 ಗೇರ್ 2 ಇದೇ ಟ್ರೀಟ್ಮೆಂಟ್, ಏನ್ ಬೇರೆ ಏನಿಲ್ಲ. ನೋಡಿ ಇದೆಲ್ಲ ಯೂಸ್ ಮಾಡಿಲ್ಲ, ನೋಡಿ ಹೆಂಗಾಗಿದೆ ಎಲ್ಲ. ಕೆಮಿಕಲ್ ಯೂಸ್ ಮಾಡಿದ್ದಾರೆ, ಸ್ಪ್ರೇಗಳು ಕೊಟ್ಟಿದ್ದಾರೆ, ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದಾರೆ. ದಯವಿಟ್ಟು ಗೊಬ್ಬರಗಳು ಹಾಕೋದು ಕಡಿಮೆ ಮಾಡಿ, ಬರೀ ಮೀನು ಮೈಕ್ರೋಬ್ಸ್ ಯೂಸ್ ಮಾಡಿ. ಗೇರ್ 1 ಗೇರ್ 2 ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಭೂಮಿನೂ ಅದು ಒಳ್ಳೆ ಇಳುವರಿನೂ ಬರ್ತೈತೆ. ಹುಳು ಅಷ್ಟೇ ಏನ್ ತೊಂದರೆ ಇರಲ್ಲ. ಸರ್ ನಮ್ ಹೆಲ್ತ್ ತುಂಬಾ ಹೆಲ್ತಿ ಆಗಿರುತ್ತೆ. ಹೌದು, ಓಕೆ. ಶೈನಿಂಗ್ ಕೂಡ ಇಲ್ಲ ನೋಡ, ಎಣ್ಣೆ ಹಾಕದಂಗಿದೆ ಅದು. ಅದು ನೋಡ್ತಾ ಇದ್ರೆ ಇನ್ನ ನೋಡ್ಬೇಕನ್ಸ್ತದೆ. ಹೌದು, ಇದು ಸುಳಿನೇ ಇಲ್ಲ ನೋಡಿ, ದಪ್ಪನೇ ಇಲ್ಲ. ಇದು ಸುಳಿ ದಪ್ಪ ಇಲ್ಲ, ಅದು ದಪ್ಪ ಐತೆ. ಹೌದು ನೋಡಿ, ಇವೆಲ್ಲ ಇರ್ತವೆ. ಇದ್ರಲ್ಲಿ ಏನಿದ್ವು, ಅದ್ರಲ್ಲಿ ಏನಿಲ್ಲ. ಹ್ಯಾಂಡಿಕ್ಯಾಪ್ ಇದೆ. ಥ್ಯಾಂಕ್ ಯು ಸರ್.